ನಾನು ಸಿದ್ಧಗಂಗಾ ಸ್ಕೂಲಲ್ಲಿ ಓದ್ತಿದ್ದು ಬಡಸ್ತನ ಅನ್ನೋದು ತುಂಬ ಮೈ ತುಂಬ ಕಟ್ಕೊಂಡಿದ್ವಿ. ಎಷ್ಟು ಕಷ್ಟ ಬಿದ್ದರು, ಎಷ್ಟು ದೇವ್ರ ಪೂಜೆ ಮಾಡಿದ್ರು ಬಡತನದ ಬೇಗಿಗೆ ಕೊರತೆ ಇಲ್ಲ. ನಾನು ಸ್ಕೂಲ್ಗೆ ಹೋಗಿವೆ, ಅಲ್ಲಿ ಪಾಠ ಕೇಳಿವೆ, ನಿದ್ದೆ ಬರೋದು. ಯಾಕೆಂದರೆ ಸ್ಕೂಲಿಂದ ಹೋಗಿ ಲೋಟ ತೊಳಿಬೇಕು, ಪಾತ್ರೆಗಳು ತೊಳಿಬೇಕು ಆ ಕಟ್ಟೆನಲ್ಲಿ. ಬೆಳಗ್ಗೆ 4 ಗಂಟೆಗೆ ಎದ್ದೇಳಬೇಕು, ಸೌದೆ ಗೀದೆ ತರಬೇಕು. ಆಮೇಲೆ ತೋಟಕ್ಕೆ ಹೋಗಿ ಎಲ್ಲೆಲ್ಲಿ ಸೊಗೆ ಗರಿ ಬಿದ್ದಿದ್ದು ಅದನ್ನೆಲ್ಲ ತೆಂಗಿನ ಗರಿ ಬಿದ್ದಿದ್ದು ಹತ್ತನ್ನು ಕೊಡಬೇಕು. ಆಮೇಲೆ ಪಾತ್ರೆ ಬಾವಿಯಿಂದ ನೀರು ಸೇದ್ಬಿಟ್ಟು ಕೊಟ್ಬಿಟ್ಟು ಸೀನಿಗೆ ಬೇರೆ ಉಪ್ಪು ಬೇರೆ ಎರಡು ತಂದು ಹೋಟ್ಲಿಗೆ ಹಾಕಿ ಮಡಿಕೆ ತುಂಬಿ ನಾನು ಹೊರಡಬೇಕು. ಇದ್ರೆ ತಿನ್ನಬೇಕು, ಇಲ್ಲರೂ ಹೊರಡಬೇಕು. ಎಷ್ಟೋ ಸರಿ ಇರ್ತಿರ್ಲಿಲ್ಲ. ಆಗ ಒಂದು ದಿವಸ ಸ್ಕೂಲಲ್ಲಿ ನಿದ್ದೆ ಬರ್ತಿತ್ತು. ನಮಗೆ KSP ಅವ್ರು ಬಂದ್ಬಿಟ್ಟು ನಿದ್ದೆ ಮಾಡಕ್ಕೆ ಬತ್ತಿ ಏನಲು ಸಿಕ್ಕಾಬಟ್ಟೆ ಹೊರದ್ರು. ಗಂಟೆ ಆದಂಗೈತೆ, ಅಲ್ಲಿ ಸೌದೆ ತರಬೇಕು, ನೀರು ತರಬೇಕು. ಅಪ್ಪ ಬೇಗ ಬೇಗ ಕೆಲಸ ಮಾಡಬೇಕಪ್ಪ. ಅಮ್ಮ, ಸೌದೆ ಎಲ್ಲ ತಂದಿಟ್ಟಿದೀನಿ, ನೀರೆಲ್ಲ ಮಗ್ದಿಟ್ಟಿದೀನಿ ಅಮ್ಮ. ನಂಗೆ ಸ್ಕೂಲ್ಗೆ ಟೈಮ್ ಆತೈತಮ್ಮ. ಅಮ್ಮ, ನಾನು ಸ್ಕೂಲ್ಗೆ ಹೋಗಿ ಬರ್ತೀನಿ ಅಮ್ಮ. ಸರಿ ಅಮ್ಮ. ಮಕ್ಕಳ, ಇವತ್ತಿನ ಕ್ಲಾಸಲ್ಲಿ ಇಂಗ್ಲಿಷ್ ಅಲ್ಲಿ ವೋವೆಲ್ ಲೆಟರ್ಸ್ ಅನ್ನ ನೋಡೋಣ. There are 5 vowels are there in English alphabet. They are A, E, I, O, U. How many alphabets are there in vowels are there in English alphabet? 5. Hey, Natraja, no, sir. ಏನಕ್ಕೆ ಸ್ಕೂಲಿಗೆ ಬರೋದು? ಇಲ್ಲ ಸರ್. ಇನ್ಮೇಲೆ ಹಿಂಗ್ ಮಾಡಿದ್ರೆ ಕ್ಲಾಸಿನ ಆಚೆಗೆ ಹಾಕ್ತೀನಿ ಅನ್ನ, ಗೊತ್ತಾಗಲ್ವಾ? ಅಲರ್ಟ್ ಆಗಿ ಪಾಠ ಕೇಳೋದಕ್ಕೆ ಬರ್ಬೇಕು ಕ್ಲಾಸಲ್ಲಿ. ಅವ್ರಿಗೆ ಅರ್ಥ ಆಗ್ತಿರ್ಲಿಲ್ಲ. ಕೊನೆಗೆ ಅದೇ RNS PT ಮಾಸ್ಟರ್ ಬಂದು, ಇಲ್ಲ ಸರ್ ಅವ್ರ ಮೇಲೆ ಬಡಸ್ತನ ಇದೆ ಸರ್. TRS ಅಂತ ಒಬ್ರಿದ್ರು. ಯಾಕೆ ಅವ್ರು ನಿದ್ದೆ ಮಾಡ್ತೀಯ ಸರ್? ಈಗ ಗೊತ್ತಿಲ್ಲ ಸರ್ ಅಂತ ಸುಮ್ಮನೆ ಹಿಂಗೆ ನಾನು ಕೂತ್ಕೊಂಡು. ಅಷ್ಟೊತ್ತಿಗೆ RNS ಬಂದು, ಬಾಯಿಲಿ ತುಂಬ ಬಡಸ್ತನ ಇದೆ ಅಂತ ಶಿವಣ್ಣನ ಕರ್ಕೊಂಡ್ಬಂದ್ರು. ಶಿವಣ್ಣ ಕರ್ಕೊಂಡೋಗಿ ಪಾಪ ಹುಡುಗರಿಗೆ ಕಷ್ಟದ ಪರಿಸ್ಥಿತಿ. ಅವ್ರ ಅಮ್ಮವರು ಸೌಭಾಗ್ಯಮ್ಮ ಅಂದ್ಬಿಟ್ಟು ಹೋಟ್ಲು ಮಾಡ್ಕೊಂಡು ಒಬ್ಬರೇ ಜೀವನ ಮಾಡ್ತಾರೆ. ತುಂಬಾ ಬಡತನದಿಂದ ಬಂದವ ಸರ್. ಊಟ ತಿನ್ನಕ್ಕೂ ಗೊತ್ತಿಲ್ಲ ಮನೇಲಿ, ಹಂಗಾಗಿ ನಿದ್ದೆ ಮಾಡ್ತಾವ ಸರ್. ಹೌದಾ ಸರ್, ಊಟ ಮಾಡಿದ್ಯೇನೋ? ಇಲ್ಲ ಸರ್. ಹೊಟ್ಟೆ ಎಸ್ಕೊಂಡ್ಬಿಟ್ಟಿರ್ತಾನೆ ಪಾಪ. ಶಿವನವ್ರಿಗೆ ಹೇಳ್ಬಿಟ್ಟು ಉಪ್ಪಿಟ್ಟು ಕೊಡ್ತಾನೆ ಸರ್, ಕಳ್ಸ್ಕೊಡಿ ಸರ್. ಆಗ್ಲಿ ಆಯ್ತಪ್ಪ. ಓಕೆ, ಶಿವನವ್ರಿಗೆ ಹೇಳಿ ಉಪ್ಪಿಟ್ಟು ಕೊಡ್ಸಿಲ್ಲ. ಆವಾಗ ಸರ್ಕಾರದಿಂದ ಉಪ್ಪಿಟ್ಟು ಕೊಡ್ತಿದ್ರು, ಗೋಧಿ ಉಪ್ಪಿಟ್ಟು. ಶಿವಣ್ಣಂಗೆ ಹೆಚ್ಚು ಪಾತ್ರೆ ತೊಳಿತಾ ಇದ್ದೆ. ಶಿವಣ್ಣ ಇಷ್ಟು ಉಪ್ಪಿಟ್ಟು ಕೊಡೋರು, ಮಾಡುವಾಗಲೇ ಒಂದಿಷ್ಟು ಕೊಡೋರು ತಿನ್ನೋಕ್ಕೆ. ಹುಡುಗರ ಜೊತೆ ಕೂತ್ಕೊಂಡು ಹಾಲು ಕುಡಿಯೋಕೆ ಕೊಡೋರು, ಹಾಲು ಪೌಡ್ರ್ ಬತ್ತಿತ್ತು, ಉಪ್ಪಿಟ್ಟು ಕೊಡೋರು. ಆಮೇಲೆ ಸಂಜೆ ಮೇಲೆ ನಾನು ಹೋಗ್ಬೇಕಾದಾಗ ಎಲ್ಲ ಪಾತ್ರೆಗಳು ತೊಳ್ಕೊಟ್ಬಿಡ್ತಿದ್ದೆ, ಪಟ ತೊಳ್ಕೊಟ್ಬಿಡ್ತಿದ್ದೆ. ಶಿವಣ್ಣ ಪ್ಲಾಸ್ಟಿಕ್ ಆಗಿ ಮುದ್ದೆ ಥರ ಉಪ್ಪಿಟ್ಟು ಕೊಡೋರು. ನಟರಾಜ, ಇವ್ರು ತುಂಬಾ ಉಪ್ಪಿಟ್ಟು ಐತೆ. ಹೊಟ್ಟೆ ತುಂಬಾ ಉಪ್ಪಿಟ್ಟು ತಿನ್ಬಿಟ್ಟು ಅಲ್ಲೆಲ್ಲ ಮೊಸರೆಲ್ಲ ತೆಕ್ಬಿಡು. ಸರಿ ಸರ್, ಹೊಟ್ಟೆ ತುಂಬಾ ಊಟ ಮಾಡ್ಬಿಟ್ಟು ಮೊಸರೆಲ್ಲ ತಿಕ್ಕಾಕ್ತೀನಿ ಸರ್. ಉಪ್ಪಿಟ್ಟು ಜಾಸ್ತಿ ಕೊಡ್ತೀನಿ. ಸರಿ ಸರ್. ಸರಿ, ತಿನ್ನೋಗು.
ನಟರಾಜ ಬರ ಇಲ್ಲಿ. ಹಾ ಬಂದೆ ಸರ್. ಸರ್ ಎಲ್ಲ ಪಾತ್ರೆನೂ ತಿಕ್ಬಿಟ್ಟು ಇಟ್ಟಿದ್ದೀನಿ ಸರ್. ನಾನು ಬರ್ತೀನಿ ಸರ್ ಇವಾಗ. ತೊಳ್ದೇನೆ ಬಾರ ಇಲ್ಲಿ ಸರ್ ಯಾವಾಗ ಹೊಟ್ಟೆ ಹಸ್ಕೊಂಡು ಇರ್ಬಾರ್ದು ಕಣ. ಸರಿ, ಹೊಟ್ಟೆ ತುಂಬ ಸರ್. ಊಟ ಮಾಡ್ಬೇಕು. ಸರಿ, ಹೀಗೆ ಸರ್. ಚೆನ್ನಾಗಿ ಓದಿ ಚೆನ್ನಾಗಿ ಪಾತ್ರೆ ತೊಳೆದು ಇದ್ ಮಾಡು. ಎಸ್, ಹೆಲ್ಪ್ ಮಾಡ್ತೀನಿ ನಾನು. ಸರಿ, ತಗೋ ಇದು. ಇದು ತುಂಬಾ ಉಪ್ಪಿಟ್ಟೆಲ್ಲ ಐತೆ, ಮನೆ ತಗೊಂಡೋಗ್ತೀನಿ. ಸರಿ ಸರ್. ಹೊಟ್ಟೆ ಊಟ ಮಾಡು. ಸರಿ ಸರ್. ಹೌದು. ಇವತ್ತು ನಾನು ಮರಿತಿಲ್ಲ. ಆ ಶಿವಣ್ಣ ಅವತ್ತು ನನಗೆ ಉಪ್ಪಿಟ್ಟು ಕೊಟ್ಟರು. ಇವತ್ತು ಇಲ್ಲಿ ಕೂತ್ಕೊಂಡು ನಿಮ್ಮ ಮುಂದೆ ಮಾತಾಡ್ತಾ ಇದ್ದೀನಿ ರೀ. ಶಿವಣ್ಣ ಇಲ್ಲ, ಅವ್ರ ಮಗ ಬಾಲಚಂದ್ರ ಅಂತ, ಸಾರಿ ಶಿವಕುಮಾರ್ ಅಂತ. ಆ ಹುಡುಗ ಎಮ್ಮೆ ಹೊಡೆಯೋಕ್ಕೆ ಹೋಗಿ ಕೆರೆ ಎಳ್ಕೊಂಡು ಹೋಗ್ಬಿಟ್ಟಿದ್ದೆ, ಸತ್ತೋಗ್ಬಿಟ್ಟ. ನನಗೆ ಲೈಫಲ್ಲಿ ಒಂದು ಹೆಣ ನೋಡಿದ್ದು ಅದೇ ಫಸ್ಟ್. ಹೋಗಿ ತಪ್ಕೊಂಡು ಹೇಳ್ತಾ ಇದ್ದೀನಿ. ಶಿವಕುಮಾರ ನನ್ನ ಎಡ್ಚ, ನಾನು ಅವ್ರನ್ನ ಬಡ್ಚ ಅಂತಿದ್ವಿ. ಇಂಥ ಕಷ್ಟಗಳು. ಇವತ್ತು ಶಿವಕುಮಾರ ಅವ್ರ ಮಗ ನನ್ನ ಜೊತೆ ಇಲ್ಲ. ಶಿವಣ್ಣ ಸಾಯೋದಕ್ಕಿಂತ ಮುಂಚೆ ಹೇಳಿದ್ರಂತೆ, ನನ್ನ ಮಗನ ಕಳ್ಕೊಂಡಿದ್ದೆ, ಹುಲಿಕ ನಟರಾಜ್ ಇದ್ದಾನಲ್ಲ ಕಲ್ಲಯ್ಯ ಮಗ, ಅವನೇ ನನ್ನ ಮಗನ ಥರ ಕಾಣ್ತಾನೆ ಅಂತ ಸಾಯುವ ಅಂತ್ಯದಲ್ಲೂ ನನಗೆ ಜ್ಞಾಪಿಸ್ಕೊಂಡಿದ್ರಂತೆ. ನಾನು ಹೋಗೋಕ್ಕಾಗಲಿಲ್ಲ. ಜೀವ ಅನ್ನೋದು ಹೆಂಗೆ ಆತುರಿಯುತ್ತಲ್ವ. ಶಿವಣ್ಣ, ಸಾಷ್ಟಾಂಗ ನಮಸ್ಕಾರಗಳು ಶಿವಣ್ಣ. ಆತ್ಮೀಯರೇ, ನಿಮ್ಮ ಸುತ್ತಮುತ್ತ ವಾಮಾಚಾರ, ಮಾಟ ಮಂತ್ರ, ದೆವ್ವ ಭೂತಗಳ ಹೆದರಿಕೆಯಿಂದ ಮಾನಸಿಕ ಸಮಸ್ಯೆಗಳಿಂದ ಬಳಲುತ್ತಿರುವವರಿದ್ದರೆ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ ಈ ನೋಂದಾಯಿತ ಸಂಸ್ಥೆಗೆ ಸಂಪರ್ಕಿಸುವ ಮೂಲಕ ಸಮಸ್ಯೆ ಮನಸ್ಸನ್ನು, ಮನುಷ್ಯನನ್ನು ಸುಡುವ ಮುನ್ನ ಸರಿಪಡಿಸಿಕೊಳ್ಳಿ. ನಿಮ್ಮ ಸ್ನೇಹಿತರು, ಹಿತೈಷಿಗಳು, ಸಂಬಂಧಿಕರು ಕಾಣದ ಕೈಗಳಿಗೆ ಬಲಿಯಾಗುವ ಮುನ್ನ ನಮ್ಮನ್ನು ಸಂಪರ್ಕಿಸಿ.